ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲಿ ಭಾರಿ ಅಕ್ರಮಗಳಾಗಿದೆ ಅನ್ನುವ ಆರೋಪ ಮತ್ತೊಂದ್ಸಲ ರಾಜ್ಯದ ಮೇಲೆ ಕೇಳಿ ಬರ್ತಾ ಇದೆ. ಲಂಚ ಕೊಟ್ಟವರಿಗೆ ಮಾತ್ರ ಗವರ್ನಮೆಂಟ್ ಕೆಲಸ ಸಿಗ್ತಾ ಇದೆಯಾ? ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಉದ್ಯೋಗಾಕಾಂಕ್ಷಿಗಳು ಸಿಡಿದೆದ್ದಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಪ್ರಕ್ರಿಯೆ ವಿರುದ್ಧ ಉದ್ಯೋಗಾಕಾಂಕ್ಷಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು, ಉದ್ಯೋಗ ಬೇಕು, ಲಂಚ ಬೇಡ ಅನ್ನುವ ಘೋಷಣೆಗಳೊಂದಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಬೆಂಗಳೂರು ಚಲೋ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೆಪಿಎಸ್ಸಿಯಲ್ಲಿ ಹಗಲು ದರೋಡೆ ಆಗಿದೆಯಾ? ಹಗಲು ದರೋಡೆ ಆಗ್ತಾ ಇದೆಯಾ? ಎಲ್ಲ ಎಕ್ಸಾಮ್ಗಳು ಕೂಡ ಪೇಪರ್ ಲೀಕ್ ಅಂತೆ, ಅಕ್ರಮ ಅಂತೆ, ಸರಿಯಾಗಿ ಆಗಿಲ್ಲ, ಇಂಥದ್ದೇ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಉದ್ಯೋಗಾಕಾಂಕ್ಷಿಗಳು ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಲಂಚ ಇಸ್ಕೊಂಡು ಕೆಲಸಗಳನ್ನು ಕೊಡ್ತಾ ಇದ್ದಾರೆ ಅಂತ. ನೀಟ್ ಆಯ್ತಾ? ಈಗ ರಾಜ್ಯದ ಮಟ್ಟಿಗೆ ಬರೋದಾದ್ರೆ ಶುರು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡ್ತೇನೆ. ಇವತ್ತೇನು ಶಿಕ್ಷಕರ ನೇಮಕಾತಿಯಲ್ಲೂ ಈ ರೀತಿಯ ಭ್ರಷ್ಟಾಚಾರ ಇದೆ, ಇದನ್ನು ಕೂಡ ಈಗ ವಿದ್ಯಾರ್ಥಿಗಳು ಕೈಗೆತ್ತಿಕೊಂಡಿದ್ದಾರೆ. ಡಿಸ್ಕ್ರಿಪ್ಟಿವ್ ತಂದಿದ್ದಾರೆ, ಅದು ಇಲ್ಲಿ ಮಾತ್ರ ಇದೆ, ದೇಶದ ಯಾವ ಮೂಲೆಯಲ್ಲೂ ಅದಿಲ್ಲ. ಅದನ್ನ ತಕ್ಷಣ ನಿಲ್ಲಿಸಬೇಕು. ಈ ನೇಮಕಾತಿಗಳನ್ನ ಸುಗಮವಾಗಿ ಆಗಬೇಕು, ಭ್ರಷ್ಟಾಚಾರ ರಹಿತವಾಗಿ ಆಗಬೇಕು, ಸೂಕ್ತ ವ್ಯಕ್ತಿಗಳಿಗೆ ಅವಕಾಶಗಳು ದೊರಕಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಅದಕ್ಕಾಗಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾವು ಕೂಡ ಸೇರಿ ಹೋರಾಟವನ್ನು ಮುಂದುವರಿಸಬೇಕು. ಸೊ ಕೆಪಿಎಸ್ಸಿಯಲ್ಲಿ ಲಂಚಾವತಾರ ತಾಂಡವ ಆಡ್ತಾ ಇದೆಯಾ? ಸಹಜವಾಗಿ ಕಾಡೋ ಪ್ರಶ್ನೆ ಅಲ್ವಾ? ಉದ್ಯೋಗಾಕಾಂಕ್ಷಿಗಳು ಬೆಂಗಳೂರು ಚಲೋ ನಡೆಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಲಂಚ ತಗೋಬೇಡಿ, ಕೆಲಸ ಕೊಡಿ, ಸರಿಯಾಗಿ ಅರ್ಹತೆ ಇರೋರಿಗೆ ಕೆಲಸ ಕೊಡಿ ಅಂತ, ಖಾಲಿ ಇರೋವುಗಳನ್ನ ಭರ್ತಿ ಮಾಡಿ ಅಂತಲೂ ಕೇಳ್ತಾ ಇದ್ದಾರೆ. 2 ಲಕ್ಷಕ್ಕೂ ಅಧಿಕ ಖಾಲಿ ಹುದ್ದೆಗಳಿದ್ದಾವೆ, ಭರ್ತಿ ಮಾಡಿ. ಯಾಕೆ ತಡ ಮಾಡ್ತಾ ಇದ್ದೀರಿ? ನೇಮಕಾತಿ ಪ್ರಕ್ರಿಯೆಯಲ್ಲಿ ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆಯೇ ಇಲ್ಲ, ಲಂಚ ಎದ್ದು ತಾಂಡವ ಆಡ್ತಾ ಇದೆ ಅಂತ ಆರೋಪ. ಶಿಕ್ಷಣ ಇಲಾಖೆ ಸೇರಿ ಹಲವು ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳಿದ್ದಾವೆ, ಭರ್ತಿ ಮಾಡಿ ಅಂತ. ಇತ್ತೀಚೆಗೆ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಅನ್ನ ಗಮನಿಸಿದ್ರೆ ಅದು ಮತ್ತೆ ಆರಂಭ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇಲ್ಲಿ ಸರ್ಕಾರದ ಭರವಸೆಗಳಿಗೆ ಬೇಸತ್ತು ಬೀದಿಗಿಳಿದಿದ್ದಾರೆ ಪಾಪ ಓದಿರುವಂತಹ ಯುವಕರು. ನೇಮಕಾತಿ ಮಾಡಿ ಯುವಕರ ಭವಿಷ್ಯ ಉಳಿಸಿ ಅಂತ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ, ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರು ಕ್ಯಾಬಿನೆಟ್ ನಲ್ಲಿ ಬಿಸಿ ಇದ್ದಾರೆ, ಇದನ್ನ ಎಲ್ಲಿ ಕೇಳಿಸ್ಕೊತಾರೆ ಹೇಳಿ? ಪಾಪ ಅವ್ರು ಅಚ್ಚುಕಟ್ಟಾಗಿ ಎಲ್ಲಿ ಜಾಗ ಕೊಟ್ಟಿದ್ದಾರೆ ಫ್ರೀಡಂ ಪಾರ್ಕ್. ಬೆಂಗಳೂರಿನಲ್ಲಿ ಏನಾದ್ರು ಪ್ರೊಟೆಸ್ಟ್ ಆಗ್ಬೇಕು ಅಂದ್ರೆ ಬೀದಿಯಲ್ಲಿ ಮಾಡಂಗಿಲ್ಲ, ಅದಕ್ಕೆ ಅಂತೆಲ್ಲ ಫ್ರೀಡಂ ಪಾರ್ಕ್ ಕೊಟ್ಟಿದ್ದಾರೆ, ಅಲ್ಲಿಗೆ ಹೋಗಿ ಮಾಡ್ತಾ ಇದ್ದಾರೆ. ಕೇಳೋರು ಯಾರಾದ್ರೂ ಇದಾರ ನೋಡಿ? ಅಲ್ಲಿ ಒಬ್ರಾದ್ರೂ ಹೋಗಿ ಕೇಳಿದಾರ ನೋಡಿ? ಮಾತಾಡ್ಸಿದಾರ? ಏನ್ರಪ್ಪ ಆಯ್ತು, ಸಮಸ್ಯೆ ಏನ್ ನಿಮ್ಗೆ, ನಾವು ಸರಿ ಮಾಡ್ತೀವಿ? ಒಬ್ರು ಕಾರ್ ಆದ್ರೂ ಆ ಕಡೆಗೆ ತಿರುಗಿದ್ಯಾ? ಡ್ರೈವರ್ ತಿರುಗಿಸಿದಾರ ಆ ಕಡೆಗೆ? ಇಲ್ಲ. ಆಮೇಲೆ ಇವರೆಲ್ಲ ಯಾರು? ರಾಜ್ಯದ ಯುವಕರು, ಚೆನ್ನಾಗಿ ಓದಿ ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟವರು. ಕೆಪಿಎಸ್ಸಿ ಸಂಬಂಧಪಟ್ಟ ಪ್ರಕರಣ ಈಗ ಸಿಐಡಿಗೆ ವರ್ಗಾವಣೆ. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಇದ್ರ ಬಗ್ಗೆ ಮಾಹಿತಿಯನ್ನ ಹಂಚ್ಕೋತಾ ಇದ್ದಾರೆ. ಕೆಪಿಎಸ್ಸಿ ಅಲ್ಲದ ಭ್ರಷ್ಟಾಚಾರ ಕುರಿತು 3 ಪ್ರಕರಣಗಳನ್ನ ದಾಖಲು ಮಾಡಲಾಗಿದೆ. 2 ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಅಂದ್ರೆ ಆಂತರಿಕವಾಗಿ ನೀವೇ ತನಿಖೆ ಮಾಡ್ಕೊಂಡು ಮುಚ್ಚಕಬೇಡಿ ಅಂತ. ಇನ್ನೊಂದು ಪ್ರಕರಣ ನ್ಯಾಯಾಲಯದಲ್ಲಿದೆ ಅಂತ ಸೀಮಂತ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಕೆಪಿಎಸ್ಸಿ ಸಂಬಂಧಪಟ್ಟ ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ನೋಡಿ, ವೆಟರ್ನರಿ ಡಾಕ್ಟ್ರು, ಅದ್ರಲ್ಲೂ ಕೂಡ ಉದ್ಯೋಗಕ್ಕೆ ಅಂದ್ರೆ ನೇಮಕಾತಿ ಮಾಡಬೇಕಾದ್ರೆ ಇಷ್ಟಿಷ್ಟು ಲಕ್ಷ, ಒಬ್ಬೊಬ್ಬನಿಗೆ 80 ಲಕ್ಷ ಅಂತೆಲ್ಲ ಕೇಳ್ತಾ ಇದ್ರು ಅಂತ ಆರೋಪ. ಮತ್ತೊಂದ್ ಕಡೆ ನೀವು PDO ಆಗ್ಬೇಕಾ, ಅಲ್ಲೂ ಕೂಡ ಅಕ್ರಮ ಆಗಿದೆ. AEE ಆಗ್ಬೇಕಾ, ಅಲ್ಲೂ ಕೂಡ ಅಕ್ರಮ ಆಗಿದೆ. ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅಂತ. ಸೊ ಕೆಪಿಎಸ್ಸಿಗೆ ಒಂದು ಎಕ್ಸಾಮ್ ಅಲ್ಲ, ಅವ್ರಿರೋದೇ ಲಂಚವನ್ನ ತಿಂದು ತೆಗೋಕೆ ಅನ್ನುವಂತಹ ಅನುಮಾನಗಳು ಹೀಗೆ ಕಾಡ್ತಾ ಇದ್ದಾವೆ. ಇಷ್ಟೊಂದು ಜನ ಆರೋಪ ಮಾಡ್ತಾ ಇರೋದ್ರಿಂದ ಕೆಲವು ಕಡೆ ಉದ್ಯೋಗಗಳನ್ನ ಭರ್ತಿ ಮಾಡ್ತಾ ಇಲ್ಲ, ಇನ್ನು ಕೆಲವು ಕಡೆ ನೀವೇನ್ ನೇಮಕಾತಿ ಮಾಡಿದಿರಿ ಅದು ಅಕ್ರಮ ಆಗಿದೆ ಅಂತ. ಹಗಲು ದರೋಡೆಗಿಳಿತ ಕೆಪಿಎಸ್ಸಿ. ಈಗಿಂದ ಅಲ್ಲ, ದಶಕಗಳಿಂದ ಲಿಸ್ಟ್ ತೆಗೆದುಬಿಟ್ರೆ ಯಾರ್ಯಾರ ಕಾಲದಲ್ಲಿ ಎಷ್ಟೆಷ್ಟು ಅವಾಂತರಗಳಾಗಿದೆ ಅಂತ. ಮತ್ ಯಾಕೆ ಓದ್ಬೇಕು ವಿದ್ಯಾರ್ಥಿಗಳು? ಯಾಕೆ ಓದ್ಬೇಕು? ಭವಿಷ್ಯದ ಕನ್ಸನ್ ಕಾಣಬೇಕು, ಉದ್ಯೋಗ ಸಿಗುತ್ತೆ, ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಯೋಚನೆ ಮಾಡೋದೇ ತಪ್ಪ ನಮ್ಮಲ್ಲಿ. ಟ್ರಾನ್ಸ್ಪರೆನ್ಸಿ ಅನ್ನೋದೇ ಇಲ್ವಾ? ಪಾರದರ್ಶಕತೆ ಎಕ್ಸಾಮ್ನಲ್ಲಿ ಸತ್ತು ಹೋಗಿದ್ಯಾ, ಸತ್ತು ಬಿದ್ದಿದ್ಯಾ? ಹಾಗಾದ್ರೆ ಎಲ್ಲ ಕಷ್ಟಪಟ್ಟು ಓದಿರವ್ರಿ ಅವರು. ಹಿಂಗೆ ಹೊಟ್ಟೆ ಉರ್ಸಿದ್ರೆ ಯಾರಿಗೆ ತಾನೇ ಒಳ್ಳೇದಾಗುತ್ತೆ ಹೇಳಿ? ಪ್ರತಿಯೊಂದು ಶಾಲೆಗಳಲ್ಲಿ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪ್ರೌಢ ಶಾಲೆ ಆಗಿರ್ಬೋದು,
ಶಿಕ್ಷಣ ಇಲಾಖೆಗೆ ನೀಟ್ ಎಕ್ಸಾಮ್ ಆಯ್ತು. ಈಗ ರಾಜ್ಯದ ಕೆಪಿಎಸ್ಸಿಯ ಸರದಿನ ಹಂಗೆ ಕಾಣಿಸ್ತಾ ಇದೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ದಂಗೆ ಏಳುವ ಲಕ್ಷಣ ಇದೆ. ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಯಾವ್ದಾವ್ದೋ ಮೂಲೆ ಹಳ್ಳಿಯಿಂದಲೂ ಕೂಡ ಬಂದು ಸೇರಿದ್ದಾರೆ. ಕೆಲಸ ಕೊಡಿ, ಓದಿದೀವಿ, ಖಾಲಿ ಇರೋದನ್ನ ಭರ್ತಿ ಮಾಡಿ. ಒಂದು. ಎರಡನೇದು, ಇಲ್ಲಿ ತನಕ ಆಲ್ರೆಡಿ ಕೆಲ್ಸಕ್ಕೆ ಸೇರ್ಕೊಂಡಿದಾರಲ್ಲ, ದುಡ್ಡನ್ನ ನುಂಗು ನೀರು ಕುಡ್ದು ಕೆಲಸ ಕೊಟ್ಟಿದ್ದಾರೆ. ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿಲ್ಲ. ಆಮೇಲೆ ಎಲ್ಲದಕ್ಕೂ ಲಂಚ ಕೊಡಬೇಕು. ಒಬ್ಬ ವೆಟರ್ನರಿ ಡಾಕ್ಟರ್ ಆಗ್ಬೇಕು ಅಂದ್ರೆ ಕಂತೆ ದುಡ್ಡು ಕೊಡಬೇಕು. ಬಯಲಾಗಿದೆ. ಮತ್ತೊಂದ್ ಕಡೆ AEE ಆಗಿ ನೀವು PDO ಆಗಿ KPSC ಅಂಡರ್ ನಲ್ಲಿ ಬರುವಂತಹ ಎಕ್ಸಾಮ್ಗಳ ಹಣೆ ಬರನೇ ಇಷ್ಟ. ಇದ್ರ ಅಡಿಯಲ್ಲಿ ಎಕ್ಸಾಮ್ ಬರೆದು ಕೆಲ್ಸಕ್ಕೆ ಸೇರ್ಕೊಂಡಿರೋರ್ನ ನಾವು ಹಾಗಾದ್ರೆ ಎಷ್ಟು ಅನುಮಾನದಿಂದ ನೋಡ್ಬೇಕು. ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ಇದಕ್ಕೊಂದು ತನಿಖೆ ಆಗ್ಬೇಕು. ಇದು ಕೇವಲ KPSC ಅವರೇ ಆಂತರಿಕವಾಗಿ ಮಾಡ್ಕೊತೀವಿ, ಆಂತರಿಕವಾಗಿ ತನಿಖೆ ಮಾಡ್ತೀವಿ ಅಂದ್ರೆ ಬೇಲಿನ ಎದ್ದು ಹೊಲ ಮೇಯ್ತಾ ಇದೆ. ಬೇಲಿನ ಎದ್ದು ಹೊಲ ಮೇಯ್ದಾಗ ಬೇಲಿನ ಅನುಮಾನದಿಂದಲೇ ನೋಡ್ಬೇಕಾಗುತ್ತೆ. ಅದೇ ಅಲ್ಟಿಮೇಟ್ ಬಿಡು, ಅದಕ್ಕೇನ್ ಪ್ರಶ್ನೆ ಮಾಡೋದು ಬಿಡು ಅಂತ ಬಿಟ್ರೆ ರಾಜ್ಯದ ಮಕ್ಕಳ ಭವಿಷ್ಯ ಮಣ್ಣು ಪಾಲಾಗುತ್ತೆ. ಶಿಕ್ಷಣದ ಮೇಲೆ ನಂಬಿಕೆ ಹೋಗುತ್ತೆ. ಸರ್ಕಾರದ ಮೇಲೆ ಗೌರವ ಹಾಳಾಗೋಗ್ಲಿ. ಇವರೇನ್ ನಮ್ಮನ್ನು ಉದ್ಧಾರ ಮಾಡಲ್ಲ ಅನ್ನುವ ಮನಸ್ಥಿತಿಗೆ ಬಂದ್ಬಿಡ್ತಾರೆ ವಿದ್ಯಾರ್ಥಿಗಳು. ಆದಷ್ಟು ಬೇಗ ಅಲರ್ಟ್ ಆಗ್ಬೇಕು. ಇದ್ಯಾವುದು ಒಂದು ಪಾರ್ಟಿಗೆ ಸಂಬಂಧಪಟ್ಟಿದ್ದಲ್ಲ. KPSCಯಲ್ಲಿ ಹಾಗಾದ್ರೆ ಇಲ್ಲಿ ತನಕ ಎಕ್ಸಾಮ್ ಬರೆದು ಪಾಸ್ ಆಗಿ ಕೆಲಸ ತಗೊಂಡಿರೋರ ಕತೆ ಏನು? ಈ ರೀತಿಯ ಆರೋಪಗಳು ಕೇಳಿ ಬಂದಾಗ